ತಾಲೂಕಿನ ಐಮಂಗಲ ಹೋಬಳಿಯ ಕೋವೇರಟ್ಟಿ ಗ್ರಾಮದಲ್ಲಿ ಚೌಡೇಶ್ವರಿ ತಾಯಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿಯ ಎರಡೂ ಪಕ್ಷದ ಕಾರ್ಯಕರ್ತರು, ಸಮಾಜದ ಬಂಧುಗಳು, ಕೋವೇರಟ್ಟಿಯ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಉದ್ದೇಶ, ಇವತ್ತು ಬರಗಾಲ ಪೀಡಿತವಾದಂಥ ನಮ್ಮ ಚಿತ್ರದುರ್ಗ ಜಿಲ್ಲೆ, ಆ ಜಿಲ್ಲೆಗೆ ಮಳೆ ಇಲ್ಲದ ಸಂದರ್ಭದಲ್ಲಿ ಹಿಂದೂ ಸನಾತನ ಧರ್ಮದ ಒಂದು ಆಚರಣೆಗಳ ಸಂಬಂಧ ಇವತ್ತು ಮಳೆಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು, ತಾಯಿಗೆ ಮೊರೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸಹ ಇವತ್ತು ಬಂದು ಈ ಒಂದು ಪೂಜಾ ಕಾರ್ಯಕ್ಕೆ ನೆರವೇರಿಸಿದ್ದಾರೆ. ಮತ್ತು ಭಗವಂತ ಮಳೆ ಬೆಳೆ ಆಗಿ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸೇರಿ ಈ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಾಯಿ ಚೌಡೇಶ್ವರಿ ತಾಯಿ ಮಳೆ ಬೆಳೆಯಲಾಗಲಿ, ರೈತರು ಸಮೃದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೀನಿ. ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಇವತ್ತೇನು ನಮ್ಮ NDA ಟಿಕೆಟ್ ಆಕಾಂಕ್ಷಿಗಳಂತ ರಾಜಣ್ಣವರು ಒಂದು ಈ ಭಾಗಕ್ಕೆ ಹೆಚ್ಚಿನದಾಗಿ ಐಮಂಗಲ ಭಾಗದಲ್ಲಿ ತುಂಬಾ ಬರಗಾಲ ಇರೋದ್ರಿಂದ ನಾವೊಂದು ಅವರ ನಂಬಿಕೆ, ಈ ದೇವಿಯ ಮೊರೆ ಹೋದ್ರೆ ಬರುತ್ತೆ ಅನ್ನೋ ಒಂದು ನಮ್ಮ ಏನು ಹಿರಿಯರು ಪಾಲಿಸಿಕೆ ಬಂದಿರತಕ್ಕಂತ ಒಂದು ಆಚರಣೆಯನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಭಾಗದಲ್ಲಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲೊಂದು ಮಳೆಗಾಗಿ ಪ್ರಾರ್ಥನೆಯನ್ನ ಮಾಡೋಣ, ದೇವ್ರನ್ನ ಮೊರೆ ಹೋಗೋಣ. ಹಾಗಾಗಿ ರೈತರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಈ ಭಾಗದಲ್ಲಿ ಹೆಚ್ಚಿನದಾಗಿ ಅಡಿಕೆ ತೋಟಗಳಿದ್ದಾವೆ. ಹಂಗಾಗಿ ಆ ಮಳೆಯನ್ನ ಕೇಳ್ಕೊಳ್ಳೋಣ. ಯಾಕಂದ್ರೆ ನಮ್ಗೆ ಮಳೆ ಬರಸೋಂತ ಶಕ್ತಿ ನಮ್ಗಿಲ್ಲ. ಭಗವಂತನ ಮೊರೆ ಹೋದ್ರೆ ಮಳೆ ಬರ್ಲಿ ಅಂತ ಅವರು ಬೇಡ್ಕೊಂಡು ಇವತ್ತು ಒಂದು ಪ್ರಸಾದವನ್ನ ವಿನಿಯೋಗವನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನದಾಗಿ JDS ಮತ್ತು BJP ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ಇವತ್ತು ಬಂದು ಒಂದು ಈ ತಾಯಿಯ ಪೂಜೆಗೆ ಪಾತ್ರರಾಗಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ, ಮತ್ತೆ ಹೆಚ್ಚಿನದಾಗಿ ಮಳೆ ಬರ್ಲಿ ಅಂತ ದೇವಿಯನ್ನು ಬೇಡ್ಕೊಳ್ತಾ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಿದ್ದಾರೆ. ತಾತ ಮುತ್ತಾದ ಕಾಲದಿಂದ ಮಾಡ್ಕೊಂಡು ಬರ್ತಾರೆ. ಮಳೆ ಬರಲಿ ಅಂತ ಆಚರಿಸ್ತಿದ್ದಾರೆ. ಈ ವರ್ಷ ಮಳೆ ಬರಲಿಲ್ಲ ಅಂತ ಆಚರಿಸ್ಕೊಂಡ್ ಬರ್ತಾವ್ರೆ. ಪರವಾಗಿಲ್ಲ, ಆದ್ಮೇಲೆ ಮಳೆ ಬರ್ತಾ ಇದೆ. ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾವ್ರೆ. ಚೌಡೇಶ್ವರಿ ಕೃಪೆ ಎಲ್ಲರಿಗೂ ಇರ್ಲಿ. ಇದು ಮಳೆ ಬರಲಿಲ್ಲ ಅಂತ ನಿಮಗೆ ಶಾಂತಿ ಮಾಡ್ತಾವ್ರೆ. ಬಲಿ ಕೊಟ್ಟು ಶಾಂತಿ ಕೊಟ್ಟು ಮಾಡಿದ್ರೆ ಸ್ವಲ್ಪ ಶಾಂತಿ ಆಗುತ್ತಲ್ಲ, ಮಾಡ್ತಾವ್ರೆ. ಮಳೆ ಬೆಳೆ ಆಗಿ ಸಮೃದ್ಧಿ ಆಗ್ಲಿ ಅಂತ ಮಾಡ್ತಾವ್ರೆ. ಪ್ರತಿ ವರ್ಷ ಮಾಡ್ತಾರೆ, ಈ ವರ್ಷನೂ ಮಾಡ್ತಾ ಇದಾರೆ.